ಪಾಕಿಸ್ತಾನದ ನಿದ್ದೆಗೆಡಿಸಿದ ಡೊನಾಲ್ಡ್ ಟ್ರಂಪ್. ನೆರೆ ರಾಷ್ಟ್ರ ಪಾಕಿಸ್ತಾನಕ್ಕೆ ಮುಂದೈತೆ ಮಾರಿ ಹಬ್ಬ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿರುವ ಡೊನಾಲ್ಡ್ ಟ್ರಂಪ್ ಈಗಾಗಲೇ ತಮ್ಮ ಟೀಮ್ ಅನ್ನ ಕಟ್ತಾ ಇದ್ದಾರೆ. ಬಹುತೇಕ ಆಯಕಟ್ಟಿನ ಹುದ್ದೆಗಳಿಗೆ ಟ್ರಂಪ್ ಈಗಾಗಲೇ ಹಲವರನ್ನ ಆಯ್ಕೆ ಮಾಡಿದ್ದಾರೆ. ಟ್ರಂಪ್ ಅವರ ಈ ವೇಗ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನವನ್ನ ನಿದ್ದೆಗೆಡಿಸಿದೆ. ಟ್ರಂಪ್ 2.0 ಟೀಮ್ಗೆ ಆಯ್ಕೆಯಾಗುತ್ತಿರುವವರನ್ನು ಪಾಕಿಸ್ತಾನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಈಗಾಗಲೇ ಟ್ರಂಪ್ ಟೀಮ್ಗೆ ಆಯ್ಕೆಯಾದವರೆಲ್ಲ ಪಾಕಿಸ್ತಾನದ ಬಗ್ಗೆ ನೆಗೆಟಿವ್ ಭಾವನೆ ಹೊಂದಿರುವುದು ಪಾಕ್ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಇದು ಪಾಕ್ ವಿಚಾರದಲ್ಲಿ ಭಾರತಕ್ಕೆ ನೆರವಾಗುವ ಸಾಧ್ಯತೆಯೂ ಇರುವುದರಿಂದ ಮುಂದೇನಪ್ಪ ನಮ್ಮ ಕತೆ ಅಂತ ಪಾಕಿಸ್ತಾನ ಯೋಚನೆ ಮಾಡುತ್ತಿದೆ. ಹೌದು, ಡೊನಾಲ್ಡ್ ಟ್ರಂಪ್ ಈಗಾಗಲೇ ತಮ್ಮ ಬಹುತೇಕ ಟೀಮ್ ಅನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲೂ ವಿದೇಶಾಂಗ ಕಾರ್ಯದರ್ಶಿ, ರಕ್ಷಣಾ ಕಾರ್ಯದರ್ಶಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ಬೇಹುಗಾರಿಕೆ ಇಲಾಖೆ ನಿರ್ದೇಶಕರು ಹಾಗೂ CIA ಮುಖ್ಯಸ್ಥರನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ. ಇವರೆಲ್ಲ ಪಾಕಿಸ್ತಾನದ ಬಗ್ಗೆ ನಕಾರಾತ್ಮಕ ಭಾವನೆ ಹೊಂದಿದ್ದು ಪಾಕ್ಗೆ ಸಂಕಷ್ಟ ಹೆಚ್ಚಾಗುವಂತೆ ಮಾಡಿದೆ. ಅಮೆರಿಕದ ವಿದೇಶಾಂಗ ನೀತಿಯಲ್ಲಿ ಸ್ಥಾನ ಸಿಗದಿರುವ ಕಾರಣ ಪಾಕಿಸ್ತಾನ ಸರ್ಕಾರದ ಉನ್ನತ ಅಧಿಕಾರಿಗಳು ಹಾಗೂ ಮಿಲಿಟರಿ ಅಧಿಕಾರಿಗಳು ಅಮೆರಿಕದ ಜೊತೆ ಸಂಬಂಧವನ್ನು ಉತ್ತಮಪಡಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ರೂಬಿಯೋನಿಂದ ಪಾಕಿಸ್ತಾನವನ್ನು ಕಾಪಾಡುವವರು ಯಾರು? ಭಾರತದ ವಿರುದ್ಧದ ಪಾಕ್ ಕುತಂತ್ರಗಳಿಗೆ ಬೀಳಲಿದೆ ಬ್ರೇಕ್. ಪ್ರಮುಖವಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವ ಸೆನೆಟರ್ ಮಾರ್ಕೋ ರೂಬಿಯೋ ಪಾಕಿಸ್ತಾನದ ಕಡು ವಿರೋಧಿಯಾಗಿದ್ದಾರೆ. ಈ ಹಿಂದೆಯೇ ಭಾರತಕ್ಕೆ ಪಾಕಿಸ್ತಾನ ಬೆದರಿಕೆ ಹಾಕಿರುವ ಬಗ್ಗೆ ಮಸೂದೆಯನ್ನ ರೂಬಿಯೋ ಮಂಡಿಸಿದ್ರು. ಅದರಲ್ಲಿ ಭಾರತದಲ್ಲಿ ನಡೆಯುತ್ತಿರುವ ಭಯೋತ್ಪಾದನಾ ಕೃತ್ಯಗಳ ಹಿಂದೆ ಪಾಕಿಸ್ತಾನದ ನೇರ ಕೈವಾಡವಿದೆ. ಆದ್ದರಿಂದ ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಯಾವುದೇ ರೀತಿಯ ಭದ್ರತಾ ನೆರವನ್ನು ನೀಡಬಾರದು ಅಂತ ಉಲ್ಲೇಖಿಸಿದರು. ಈಗ ಅದೇ ಮಾರ್ಕೋ ರೂಬಿಯೋ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಗಿರುವುದರಿಂದ ರಾವಲ್ಪಿಂಡಿಯಲ್ಲಿರುವ ಪಾಕಿಸ್ತಾನ ಸೇನೆಯ ಪ್ರಧಾನ ಕಚೇರಿಯಲ್ಲಿ ತಲ್ಲಣ ಶುರುವಾಗಿದ್ದು ಪಾಕ್ನ ಕುತಂತ್ರಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಪಾಕ್ನ ಕಡು ವಿರೋಧಿ ಅಮೆರಿಕದ NSA, ಮೈಕ್ ವಾಲ್ಟ್ಜ ನಡೆಗೆ ಪಾಕಿಸ್ತಾನದ ಕತೆ ಅಷ್ಟೇ. ಇನ್ನು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಆಯ್ಕೆಯಾಗಿರುವ ಮೈಕ್ ವಾಲ್ಟ್ ಪಾಕಿಸ್ತಾನದ ಕಡು ವಿರೋಧಿ ಅಂದರೆ ವಿರೋಧಿ. ಈ ಹಿಂದೆಯೇ ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿದ್ದ ಅವರು ಭಯೋತ್ಪಾದನೆಯು ವಿದೇಶಾಂಗ ನೀತಿಯ ಸಾಧನವಾಗಲು ಸಾಧ್ಯವಿಲ್ಲ. ಪಾಕಿಸ್ತಾನ ಸರ್ಕಾರ ಪಾಕ್ ಸೇನೆ ಮತ್ತು ISI, ಲಷ್ಕರ್ ಎ ತೈಬಾದಂತಹ ಉಗ್ರ ಸಂಘಟನೆಗಳನ್ನು ಬಿಟ್ಟು ಮುಂದೆ ಬರಬೇಕು, ಇದನ್ನು ಒಪ್ಪಲು ಆಗುವುದಿಲ್ಲ ಅಂದಿದ್ರು. ಅದಲ್ಲದೆ ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವ ಹಾಗೂ ಗಡಿ ಆಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು, ಈ ಮೂಲಕ ಭಯೋತ್ಪಾದನೆಗೆ ನಿಯಂತ್ರಣ ಹೇರಬಹುದು ಅಂದಿದ್ರು. ಈಗ ಅದೇ ವಾಲ್ಟ್ಜ್ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಆಗಿರುವುದರಿಂದ ಇನ್ಮುಂದೆ ಪಾಕಿಸ್ತಾನದ ಬೇಳೆ ಬೇಯಲ್ಲ ಎನ್ನಲಾಗ್ತಿದೆ. ಪಾಕ್ಗೆ ನಡುಕ ಹುಟ್ಟಿಸಿದ ತುಳಸಿ ಗಬ್ಬಾರ್ಡ್. ಹಿಂದೂ ತುಳಸಿ ಗಬ್ಬಾರ್ಡ್ ಸಪೋರ್ಟ್ ಭಾರತಕ್ಕೆ. ಟ್ರಂಪ್ ಆಡಳಿತದಲ್ಲಿ ಅಮೆರಿಕದ ಬೇಹುಗಾರಿಕಾ ಇಲಾಖೆ ನಿರ್ದೇಶಕರಾಗಿ ತುಳಸಿ ಗಬ್ಬಾರ್ಡ್ ಅವರು ಕೂಡ ಪಾಕಿಸ್ತಾನ ಅಂದರೆ ಕಣ್ಣು ಕೆಂಪಗೆ ಮಾಡಿಕೊಳ್ತಾರೆ. ಹಿಂದೂ ಧರ್ಮ ಹಾಗೂ ಭಗವದ್ಗೀತೆಯನ್ನು ಪಾಲಿಸುವ ತುಳಸಿ ಗಬ್ಬಾರ್ಡ್ ಭಾರತದ ಪರ ಯಾವಾಗಲೂ ನಿಂತಿದ್ದಾರೆ. 2019ರ ಪುಲ್ವಾಮಾ ದಾಳಿ ಬಳಿಕ ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡ ಕ್ರಮಗಳನ್ನು ತುಳಸಿ ಗಬ್ಬಾರ್ಡ್ ಸಂಪೂರ್ಣವಾಗಿ ಬೆಂಬಲಿಸಿದ್ದಾರೆ. ಅದರಲ್ಲೂ ಅಲ್ ಖೈದಾ ಮುಖ್ಯಸ್ಥ ಒಸಾಮಾ ಬಿನ್ ಲಾಡನ್ಗೆ ಆಶ್ರಯ ಕೊಟ್ಟಿದ್ದಕ್ಕೆ ಪಾಕಿಸ್ತಾನದ ವಿರುದ್ಧ ಕಟುವಾಗಿ ತುಳಸಿ ಟೀಕಿಸಿದರು. ಈಗ ಅವರು ಅಮೆರಿಕದ ಬೇಹುಗಾರಿಕೆ ಇಲಾಖೆಯ ನಿರ್ದೇಶಕರಾಗುತ್ತಿರುವುದು ನಿಜಕ್ಕೂ ಪಾಕಿಸ್ತಾನವನ್ನು ಕಂಗೆಡಿಸಿದೆ. ಇನ್ನು CIA ಮುಖ್ಯಸ್ಥರಾಗಿ ನೇಮಕ ಆಗುತ್ತಿರುವ ಜಾನ್ ರಾಟ್ಲಿಫ್ ಪಾಕಿಸ್ತಾನ, ಚೀನಾ ಮೇಲೆ ತಮ್ಮ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇವರು ಕೂಡ ಪಾಕಿಸ್ತಾನ ಹಾಗೂ ಅದರ ನೀತಿಗಳ ಕಡು ವಿರೋಧಿಯಾಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಕ್ಯಾಬಿನೆಟ್ ಹಂತ ಹಂತವಾಗಿ ರಚನೆ ಆಗ್ತಾ ಇದ್ದು ಪಾಕಿಸ್ತಾನಕ್ಕೆ ತನ್ನ ವಿದೇಶಾಂಗ ನೀತಿಯಲ್ಲಿ ಒಂದಿಂಚು ಸ್ಥಾನವನ್ನು ಕಲ್ಪಿಸಿಲ್ಲ. ಇದು ಅಮೆರಿಕ ಹಾಗೂ ಪಾಕಿಸ್ತಾನ ಸಂಬಂಧ ಸಂಪೂರ್ಣವಾಗಿ ಹದಗೆಡಲು ಕಾರಣವಾಗಲಿದೆ. ಈ ಮೂಲಕ ಭಯೋತ್ಪಾದನೆ ವಿರುದ್ಧ ಪಾಕಿಸ್ತಾನ ಕ್ರಮ ಕೈಗೊಳ್ಳಬೇಕು, ಅದರ ಪ್ರಧಾನಿ ಶಹಬಾಜ್ ಶರೀಫ್ ಬಹಿರಂಗವಾಗಿ ಮಾತನಾಡಬೇಕು ಎಂಬ ಸ್ಪಷ್ಟ ಸಂದೇಶವನ್ನು ಅಮೆರಿಕ ನೀಡಿದೆ. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ 2.0 ಆಡಳಿತ ಹಲವು ವಿಷಯಗಳಲ್ಲಿ ಭಾರತದ ಪರ ಇರಲಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ. ಭಾರತದ ಪರವಾಗಿರುವವರನ್ನ ಆಯಕಟ್ಟಿನ ಜಾಗಗಳಿಗೆ ನೇಮಿಸುವ ಮೂಲಕ ಭಾರತಕ್ಕೆ ಹೆಚ್ಚಿನ ಆದ್ಯತೆಯನ್ನು ಟ್ರಂಪ್ ನೀಡುತ್ತಿದ್ದಾರೆ. ಭಾರತಕ್ಕೆ ನೀಡಿದ ಪ್ರಾಮುಖ್ಯತೆಗೆ ಹೋಲಿಸಿದರೆ ಪಾಕಿಸ್ತಾನ ಎಲ್ಲೂ ಇಲ್ಲ.
ಅಮೆರಿಕದ ಈ ನಡೆಯಿಂದ ಈಗಲಾದರೂ ಪಾಕಿಸ್ತಾನ ತನ್ನ ಮನೋಭಾವವನ್ನು ಬದಲಿಸಿಕೊಳ್ಳುತ್ತಾ ಕಾದು ನೋಡಬೇಕಿದೆ.